ಪೂರ್ವಜರ ಕಾಲದಿಂದ ಇದ್ದ ಜಮೀನು ಈಗ ದಾಖಲೆಗಳಲ್ಲಿ ನಾಪತ್ತೆ. ಬಡ ಕುಟುಂಬದ ಪಿತ್ರಾರ್ಜಿತ ಆಸ್ತಿಯನ್ನೇ ಇಲ್ಲ ಎಂದು ಹೇಳ್ತಾ ಇರುವವರು ಯಾರು? ಅಧಿಕಾರಿಗಳ ನಿರ್ಲಕ್ಷ್ಯನ, ಸರ್ವೇಯರ್ಗಳ ಕರಾಮತ್ತ ಅಥವಾ ಭೂ ಕಬಳಿಕೆದಾರರ ಪ್ರಭಾವವ? ವರ್ಷಗಳಿಂದ ನ್ಯಾಯಕ್ಕಾಗಿ ಕಚೇರಿಯಿಂದ ಕಚೇರಿಗೆ ಅಲಿದಾಡ್ತಾ ಇರುವಂತಹ ಮುಸ್ಲಿಂ ಕುಟುಂಬದ ನೋವಿನ ಕತೆ ಈಗ ಬಾಗೇಪಲ್ಲಿ ಅಲಿಯಾಸ್ ಭಾಗ್ಯನಗರದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಮೆಹಬೂಬ್ ಬಿಬಿನ್ ಶಾನ್ವಾಜ್ ಎಂಬುವವರ ಹೆಸರಿನಲ್ಲಿ ನಗರದ ಹೃದಯ ಭಾಗದಲ್ಲಿ ಸುಮಾರು 33 ಗುಂಟೆ 8 ಸೆಂಟ್ ಜಾಗವಿದ್ದು, ಆ ಜಮೀನಿನ ಗಡಿ ಗುರುತಿಸಿ ನೀಡುವಂತೆ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಆದ್ರೆ ಜಾಗವನ್ನ ಅಳತೆ ಮಾಡಲು ಬಂದ ಸರ್ವೇಯರ್ಗಳು ನಿಮ್ಮ ಜಮೀನಿನ ದಾಖಲೆ ಇದೆ, ಆದ್ರೆ ಸ್ಥಳದಲ್ಲಿ ಜಮೀನೇ ಇಲ್ಲ ಎಂದು ಹೇಳ್ತಾ ಇರುವುದು ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಇದೇ ವೇಳೆ ಸುತ್ತಮುತ್ತಲಿನವರು ಜಾಗವನ್ನ ಕಬಳಿಸಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪವು ಕೇಳಿ ಬಂದಿದೆ. ವರ್ಷಗಳ ಕಾಲ ನ್ಯಾಯಕ್ಕಾಗಿ ಅಲೆದಾಡಿದ ಕುಟುಂಬ ಕೊನೆಗೆ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆಯ ನೆರವನ್ನ ಕೋರಿದೆ. ಸಂಘಟನೆಯ ರಾಜ್ಯಾಧ್ಯಕ್ಷ ಸಂದೇಶ್ ನೇತೃತ್ವದಲ್ಲಿ ತಾಲೂಕು ಕಚೇರಿಗೆ ಭೇಟಿಯನ್ನ ನೀಡಿ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಈ ವೇಳೆ ಮಾತನಾಡಿದ ಸಂಘಟನೆಯ ಮುಖಂಡರು, ಬಡವರ ಹಕ್ಕುಗಳನ್ನ ಕಸಿಯಲು ಯಾರಿಗೂ ಅವಕಾಶ ನೀಡುವುದಿಲ್ಲ. ಒಂದು ವೇಳೆ ಅನ್ಯಾಯ ಮುಂದುವರೆದ್ರೆ ತಾಲೂಕು ಕಚೇರಿ ಮುಂದೆ ಧರಣಿ ಹಾಗೂ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ಸಂಘಟನೆಯಿಂದಾನೇ ಇದೇ ಮೊದಲ ಬಾರಿಗೆ ನಾವು ಬಾಗೇಪಲ್ಲಿಗೆ ಬಂದಿರೋಂಥದ್ದು. ವಿಚಾರ ಏನಂದ್ರೆ, ನಮ್ಮ ಬಾಗೇಪಲ್ಲಿ ಟೌನು ಸರ್ವೆ ನಂಬರ್ 621 ಸಬ್ 1A1 ಇಲ್ಲಿ 33 ಗುಂಟೆ 8 ಸೆಂಟ್ಸ್ ಅಷ್ಟು ಜಾಗ ನೋಡಿ. ನಮ್ಮ ಭಯ ಮುನ್ನಾವರ್ ಭಯ ಪಾಪ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವ್ರು ಕೇಳ್ತಾ ಇರೋದೇನಂದ್ರೆ, ಸರ್ವೆ ಮಾಡಿಸಿ ನಮ್ ಜಾಗ ಗುರ್ಸ್ಕೊಡಿ. ಪ್ರತಿಯೊಂದು ದಾಖಲೆಗಳಲ್ಲಿ ಇವರೇ ಇದ್ದಾರೆ. ಪ್ರತಿಯೊಂದು ಸರ್ವೆ ಡಾಕ್ಯುಮೆಂಟ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಇವರಿಗೆ ಸ್ಕೆಚ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಇವರದೇ ಆಗಿದೆ. ಕೋರ್ಟ್ ಅಲ್ಲಿ ಕೂಡ ಎಲ್ಲಾ ಕೋರ್ಟ್ ಅಲ್ಲಿ ಪಾಪ ಗೆದ್ಕೊಂಡ್ ಬಂದಿದ್ದಾರೆ. 33 ಗುಂಟೆ ಜಮೀನ್ ಬಿಡಿಸ್ಕೊಳಕ್ಕೆ ಬಾಗೇಪಲ್ಲಿಯಲ್ಲಿ 10 ವರ್ಷ ಹೋರಾಟ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಆದ್ರೂ ಸತತವಾಗಿ ಹೋರಾಟ ಮಾಡಿ ಕೊನೆ ಪಕ್ಷದಲ್ಲಿ ನಮ್ಮ ಹತ್ರ ಬಂದಿದ್ದಾರೆ. ಈಗ ಇಲ್ಲಿಗೆ ಬಂದಿರೋಂತ ತಹಶೀಲ್ದಾರ್ ಮೇಡಮ್ ಅವರು ತುಂಬಾ ದಕ್ಷ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಮೇಡಮ್ ಅವರು ಫಸ್ಟ್ ಒಂದ್ ರೌಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ಯಾರನ್ನ ಸರ್ವೇರ್ಸ್ ನೆಲ್ಲ ಕಳ್ಸಿಕೊಟ್ಟಿದ್ದಾರೆ. ಆದ್ರೆ ಸರ್ವೇರ್ಸ್ ಗೊತ್ತಲ್ಲಣ್ಣ, ಒಂದಡಿ 1 ಇಂಚು ಅಡಿಗೂನು ಎಕ್ಸ್ಪೆಕ್ಟೇಷನ್ಸ್. ಯಪ್ಪ ಬಡವ ಏನ್ ಕೊಡ್ತಾನೆ? ಯಾರೋ ಆಪೋಸಿಟ್ ಅವರು ಸ್ವಲ್ಪ ದುಡ್ಡು ಕಾಸು ಅದು ಇದೆಲ್ಲ ಕೊಟ್ಕೊಂಡು ಸ್ವಲ್ಪ ಹೋಲ್ಡ್ ಮಾಡ್ಕೊಂಡ್ ಬಂದವ್ರೆ. ಈ ಕಡೆ ಎಲ್ಲ ಹೋಲ್ಡ್ ಮಾಡ್ಕೊಂಡ್ ಬಂದವ್ರೆ. ಇಲ್ಲಿ ತನಕ ಪಾಪ ಇವ್ರಿಗೆ ನ್ಯಾಯ ಸಿಗ್ಲಿಲ್ಲ. ನಾವು ಈ ಗುರುವಾರ ಮೇಡಮ್ ನಮ್ಗೊಂದು ಭರವಸೆ ಕೊಟ್ಟಿದ್ದಾರೆ ತಹಶೀಲ್ದಾರ್ ಮೇಡಮ್ ಅವರು, ಗುರುವಾರ ಮಾಡಿಸ್ಕೊಡ್ತೀನಿ ಅಂತ. ಅಕಸ್ಮಾತ್ ಏನಾದ್ರು ಗುರುವಾರ ಆಗಿಲ್ಲ ಅಂದ್ರೆ ಮುಂದಿನ ವಾರ ಸೋಮವಾರ ಮಂಗಳವಾರ ಮುಗಿಬಹುದು. ಸೋಮವಾರ ಮಂಗಳವಾರದಲ್ಲಿನೂ ಮುಂದಿನ ವಾರ ಸೋಮವಾರ ಮಂಗಳವಾರದಲ್ಲಿನೂ ಮಾಡಿಸಿಲ್ಲ ಅಂದ್ರೆ ತಹಶೀಲ್ದಾರ್ ಆಫೀಸ್ ಮುಂದೆ ಸರ್ವೇಯರ್ಸ್ ವಿರುದ್ಧ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಬಾಗೇಪಲ್ಲಿಯಲ್ಲಿ ಮಾಡ್ತಾ ಇರುವಂತ ಮೊದಲನೇ ಪ್ರತಿಭಟನೆ. ಆದ್ರೆ ಜನ ಮಾತ್ರ ಜೋರಾಗಿ ಸೇರ್ತಾರೆ. ಸಾವಿರಾರು ಜನ ಸೇರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಮುನ್ನಾವರ್ ಬೈಗೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಈ ಜಮೀನನ್ನ ಬಿಡಿಸ್ಕೊಡ್ತೀವಿ. ಥ್ಯಾಂಕ್ ಯು. ಜೈ ಭೀಮ್.